ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಬನ್ನಿ. ತುಂಬ ದಿವಸದಿಂದ ತಿನ್ನಬೇಕು ಅಂತ ಅನಿಸ್ತಿತ್ತು. ತಿಂತಿದ್ರು ನನ್ನ ಕೈಯಿಂದ ಮಾಡಿ ತಿನ್ನಬೇಕಂತ ಬೈಕೆ. ಸೊ ಹಾಗಾಗಿ ನನ್ನ ಕೈಯಿಂದನೇ ಮಾಡ್ಕೊತಿದ್ದೀನಿ ಇವತ್ತು. ಹಾಗೆ ನಿಮ್ಮ ಮುಂದೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ. ಈಗ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ಅರಿಶಿನ ಪೌಡರು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಒಂದೇ ಸರಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡಿರಬೇಕು. ನಮ್ಮ ಕೈಗೆ ಸ್ವಲ್ಪ ಅಂಟ್ತಾ ಇರಬೇಕು. ಆ ಟೈಮಲ್ಲೇ ನಾವು ಸ್ವಲ್ಪ ಈಗ ಎಣ್ಣೆ ಹಾಕಿ ಇನ್ನೊಂದು ಸರಿ ನಾದ್ಕೊಳ್ಳೋಣ. ನಮ್ಮ ಹೋಳಿಗೆ ಯಾವ ಥರ ಬರಬೇಕು ಅಂತ ನಾವು ಈ ಹಿಟ್ಟನ್ನು ನಾದ್ಕೊಂಡ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ನಾದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬರಬೇಕು. ಆವಾಗ ನಮ್ಮ ಒಬ್ಬಟ್ಟು ಪೂರಿ ಥರ ಉಬ್ಬುತ್ತೆ. ಇದನ್ನು ನಾನು 1 ಗಂಟೆ ನೆನೆಯಕ್ಕೆ ಬಿಡ್ತೀನಿ. ನೀವು ಬೇಕಾದರೆ ಟೈಮ್ ಇದೆ ಅಂತ ಹೇಳಿದರೆ 1 ಗಂಟೆ 2 ಗಂಟೆನೂ ಬಿಡ್ಬೋದು. ನಾನು ಇದನ್ನು ಈಗ ಟೈಮ್ ಇಲ್ಲ, ಸೊ ಹಾಗಾಗಿ 1 ಗಂಟೆ ಅಷ್ಟೇ ಬಿಡ್ತೀನಿ. ಈಗ 1 ಗಂಟೆ ಹಿಟ್ಟು ನೆನೆಯಕ್ಕೆ ಬಿಡೋಣ. ಈಗ ಹಿಟ್ಟು ಹಾಕಿದ್ದೀವಲ್ಲ, ಅದರಲ್ಲಿ ಸ್ವಲ್ಪ ನಾವು ಅದ್ರ ಮೇಲೆ ಎಣ್ಣೆ ಹಾಕಬೇಕಾಗತ್ತೆ. ಈಗ ಅಲ್ಲಿ ಹಿಟ್ಟು ನೆನೆಯಕ್ಕೆ ಹಾಕಿದ್ದೀವಿ, ಅಲ್ಲಿವರೆಗೂ ನಾವೀಗ ಹೂರಣ ಮಾಡ್ಕೊಳ್ಳೋಣ. 1.5 ಬೌಲು ನಾನು ಬೇಳೆ ಹಾಕಿದ್ದೀನಿ. ನೋಡಿ ಈ ಬೇಳೆನ ನಾವು ತೊಳ್ಕೊಬೇಕು ಫಸ್ಟಿಗೆ. ತೊಳೆದು ಈಗ ಇಟ್ಟಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿರಬೇಕು. ಈಗ ನಮ್ಮ ಬೇಳೆ ಬೆಂದಿದೆ. ಈಗ ನಾನು ಸಾಂಬಾರು ರೆಡಿ ಮಾಡ್ಕೊತೀನಿ. ಈಗ ಬೇಳೆ ಬೇಯ್ದಿದೆ. ನಾನು ಬೇಳೆ ನೀರನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ಈಗ ಸಾಂಬಾರು ಮಾಡಬೇಕು. ಸೊ ಹಾಗಾಗಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಬೇಳೆ ಸೋಸ್ಕೊಂಡಿದ್ದೀವಲ್ಲ, ಅದರಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೋಬೇಕು. ಈ ಬೌಲಿಂದ 1/4 ಬೌಲು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ 1/4 ಬೌಲು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಪೌಡರ್, ಈಗ ಬೇಳೆ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ನೆಕ್ಸ್ಟ್ ಒಬ್ಬಟ್ಟು ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಈಗ ಬೇಳೆ ತಣ್ಣಗಾಗಿದೆ, ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಈಗ ಹೂರಣ ರೆಡಿಯಾಗಿದೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದು ಜಾಸ್ತಿ ಹಾಕಿಬಿಟ್ರೆ ಬೇಳೆ ಹಾಗೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದೇ ಥರ ಆಗಿರಬೇಕು. ಮತ್ತು ಜಾಸ್ತಿ ಬೇಳೆನೂ ಇರಬಾರ್ದು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿದೆ, ಎಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿ ನೆಂದಿದೆ. ಈಗ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಅದ್ರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟು ಹೂರಣ. ನನಗೆ ವಿಡಿಯೋ ಹಿಡಿಯೋಕ್ಕೆ ಯಾರೂ ಇಲ್ಲ, ಸೊ ಹಾಗಾಗಿ ಒಂದು ಕೈಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ರೆಡಿಯಾಗಿದೆ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಲ್ರೆಡಿ ಫಸ್ಟಿಗೆ ನಾವು ತುಂಬ ಎಣ್ಣೆ ಹಾಕಿರ್ತೀವಿ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ಥರ ಮಾಡಿದರೆ ನಿಮಗೂ ಇದೇ ಥರ ಒಬ್ಬಟ್ಟು ಬರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇದ್ರ ಮೇಲೆ ಜಾಸ್ತಿ ಎಣ್ಣೆ ಹಾಕಬೇಕಂತ ಏನಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಎಣ್ಣೆ ತುಂಬ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕಿದರೂ ಸಾಕು.
ನೋಡಿ ನಮ್ಮ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.